ಬಿಜೆಪಿಯವರು ಸರ್ಕಾರ ನೀವು 11 ವರ್ಷ ಮಾಡಿದ್ದೀರಿ, ಗೊತ್ತಾಯ್ತಾ? ಅದಕ್ಕೆ ಹೇಳಿದ್ನಲ್ಲಯ್ಯ. ನಿಮ್ಮ ಅಪ್ರಾಣೆ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು. ನೀವು ಅಪ್ರಾಣೆ ಬರಲ್ಲ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ. ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, 2008 ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ರೆ ಸರ್? ಎಷ್ಟು ಬಾರಿ ಆಗಿದ್ರೆ ಅಪೋಸಿಷನ್ ಲೀಡರ್ ಸರ್? ವಿಶ್ವಾಸ ಇದೆ ಹೈಕಮಾಂಡ್ನವರು. 4 ಬಾರಿ ಆಗಿದ್ರಿ ಹೈಕಮಾಂಡ್ನವರು. ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ, ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್, ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು. ನೋಡಿ, ಚೆಕ್ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು, ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು? 2.5 ವರ್ಷ ಅಶೋಕ್ ಅವರು ಸರಿ ಮಾಡ್ಕೊಳ್ಳಿ ಅಷ್ಟೇ. ಸರಿ ಮಾಡ್ಕೊಳ್ಳಿ, ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್, ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸರ್. ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸ್ವಲ್ಪ. ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.